ಕಿಚ್ಚ ಸುದೀಪ್ ಅವರ ಮಾರ್ಕ್ ಟೀಸರ್. ಈ ಟೀಸರ್ ನೋಡಿದ ಮೇಲೆ ನನಗೆ ಅನ್ಸಿದ್ದು ಏನಪ್ಪಾ ಅಂದ್ರೆ ಈ ಸಲ ಡಿಸೆಂಬರ್ಗೆ ಥಿಯೇಟರ್ ನ ರೂಫ್ ಗಳು ಎಗರ್ಕೊಂಡು ಹೋಗೋದಂತೂ ಪಕ್ಕ. ಈ ಸಿನಿಮಾಗೆ ಡೈರೆಕ್ಷನ್ ಮಾಡಿದ ಡೈರೆಕ್ಟರ್ ವಿಜಯ್ ಕಾರ್ತಿಕೇಯ ಅವರು ಪ್ರತಿಯೊಂದು ಫ್ರೇಮ್ ಪ್ರತಿಯೊಂದು ಶಾಟ್ ನಕ್ಕನ್ ಬೆಂಕಿ ಅಷ್ಟೇ. ಯಪ್ಪ, ಈ ರೇಂಜ್ ಗೆ ಟೀಸರ್ ಇರುತ್ತೆ ಅಂತ ಕನಸು ಮನಸ್ಸಲ್ಲೂ ಅಂದ್ಕೊಂಡಿರ್ಲಿಲ್ಲ ಗುರು. ಒಂದು ಕಮರ್ಷಿಯಲ್ ಸಿನಿಮಾನ ಈ ರೇಂಜ್ ಗೆ ಇಷ್ಟೊಂದು ಕ್ವಾಲಿಟಿಯಲ್ಲಿ ರಿಲೀಸ್ ಮಾಡ್ತಾರೆ ಅಂತ ಅಂದ್ಕೊಂಡಿರ್ಲಿಲ್ಲ. ಅದು ಬೇರೆ ಇದು ಕಿಚ್ಚ ಸುದೀಪ್ ಅವರ ಇಂಟ್ರೋ ಟೀಸರ್. ಕಿಚ್ಚ ಸುದೀಪ್ ಅವರ ಮೆಂಟಲ್ ಮಾಸ್ ಗೆಟಪ್ ಒಂಥರ ಡಿಫ್ರೆಂಟ್ ಆಗಿದೆ, ಚೆನ್ನಾಗಿದೆ ಅಲ್ಲ, ಅದಕ್ಕೂ ಮೇಲೆ. ಇನ್ನು ಈ ಟೀಸರ್ ವಿಚಾರಕ್ಕೆ ಬಂದ್ರೆ ಇದೊಂದು ಗ್ಯಾಂಗ್ಸ್ಟರ್ ಸಿನಿಮಾ ವಿತ್ ಆಕ್ಷನ್. ಮ್ಯಾಕ್ಸ್ ಮಾರ್ಕ್ ಎರಡು ಸಿನಿಮಾಗಳ ಕತೆಗಳು ಬೇರೆ ಬೇರೆ, ಆ ಕತೆಗಳಲ್ಲಿ ಇದ್ದ ಪಾತ್ರಗಳು ಬೇರೆ ಬೇರೆ. ಅಲ್ಲ ಗುರು, ಈ ವಯಸ್ಸಿನಲ್ಲಿ ಈ ರೇಂಜ್ ಗೆ ಟೀಸರ್ ನಲ್ಲಿ ಈ ರೇಂಜ್ ಗೆ ಸ್ಕ್ರೀನ್ ಪ್ರೆಸೆನ್ಸ್ ಇಟ್ಟಿದ್ದಾರೆ ಅಂದ್ರೆ ಇನ್ನು ಸಿನಿಮಾದಲ್ಲಿ ಯಾವ ರೇಂಜ್ ಗೆ ಇಟ್ಟಿರ್ತಾರೆ. ಕಿಚ್ಚನ್ ಅನ್ನು ತುಂಬಾ ವೈಲೆಂಟ್ ಆಗಿ ತೋರಿಸಿದ್ದಾರೆ ಟೀಸರ್ ನಲ್ಲಿ. ಮ್ಯಾಡ್ ರೂತ್ಲೆಸ್ ಆಟಿಟ್ಯೂಡ್ ಪೊಲೀಸ್ ಆಫೀಸರ್ ಅಜಯ್ ಮಾರ್ಕಂಡೇಯ. ಮ್ಯಾಕ್ಸ್ ಸಿನಿಮಾದಲ್ಲಿ ಒಂದು ಡೈಲಾಗ್ ಇರುತ್ತೆ, ಅದೇನಂದ್ರೆ ಮ್ಯಾಕ್ಸ್ ಹತ್ರ ಮಾತನಾಡುವಾಗ ಮ್ಯಾಕ್ಸಿಮಮ್ ಸೈಲೆನ್ಸ್ ಇರ್ಲಿ ಅಂತ. ಈ ಮಾರ್ಕ್ ಸಿನಿಮಾದಲ್ಲೂ ಕೂಡ ಒಂದು ಡೈಲಾಗ್ ಇಟ್ಟಿದ್ದಾರೆ, ಅದೇನಂದ್ರೆ ಮಾರ್ಕ್ ಬಗ್ಗೆ ಮಾತನಾಡುವಾಗ ಮನಸ್ಸು ಒಳಗಡೆನೆ ಮಾತಾಡ್ಬೇಕು. ಯಪ್ಪ, ಈ ಡೈಲಾಗ್ ಮಾತ್ರ ಚಿಂದಿ ಬಿಡಿ. ಇನ್ನು ಈ ಸಿನಿಮಾದಲ್ಲಿ ಕಿಚ್ಚ ಸುದೀಪ್ ಅವರಿಗೆ ಇಟ್ಟಿರುವ ಎಲಿವೇಶನ್ ಗಳು ನೋಡ್ತಿದ್ರೆ ಒಂದೊಂದು ಗೂಸ್ ಬಂಪ್ಸ್ ಬರೋದಂತೂ ಪಕ್ಕ. ವಿಜಯ್ ಅಣ್ಣನ ಡೈರೆಕ್ಷನ್, ಅಜ್ಜುಬಾಯಿ ಅವರ ಬಿಜಿಎಂ ನೆಕ್ಸ್ಟ್ ಲೆವೆಲ್ ಅಂತಾನೆ ಹೇಳ್ಬಹುದು. ಒಟ್ಟಾರೆಯಾಗಿ ಮಾರ್ಕ್ ಟೀಸರ್ ಮಾತ್ರ ನಕ್ಕನ್ ಸೈಕ್ ಅಷ್ಟೇ. ಈ ಸಲ ಮಾರ್ಕ್ ಅಬ್ಬರಕ್ಕೆ ಥಿಯೇಟರ್ ನ ರೂಫ್ ಗಳು ಎಗರ್ಕೊಂಡೋಗೋದಂತೂ ಪಕ್ಕ. ಕಳೆದ ವರ್ಷ ಮ್ಯಾಕ್ಸ್ ಸಿನಿಮಾಗೆ ಇದೇ ಮಾತು ಹೇಳಿದ್ದೆ, ಈ ವರ್ಷ ಮಾರ್ಕ್ ಸಿನಿಮಾಗೆ ಈ ಮಾತು ಹೇಳ್ತಿದ್ದೀನಿ. ಅದೇನಂದ್ರೆ ಈ ಸಲ ಮಾರ್ಕ್ ಬ್ಲಾಕ್ ಬಸ್ಟರ್ ಅಷ್ಟೇ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಶಿವರಾಜ್ ಇನ್ಫೋ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದಗಳು.